ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ವಾರ ಅಷ್ಟೇ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಿಡುಗಡೆಯಾಗಿದೆ. ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ನೀಡಿದೆ. ಅದೇನಪ್ಪ ಅಂತ ನೋಡೋದಾದರೆ ಫಸಲ್ ಬಿಮಾ ಯೋಜನೆ. ಅಂದರೆ ಸ್ನೇಹಿತರೆ, ಈ ಯೋಜನೆಯಡಿಯಲ್ಲಿ ಯಾವ ರೈತರು ಈ ಒಂದು ಪ್ರೀಮಿಯಂ ಅಥವಾ ಪಾಲಿಸಿಯನ್ನು ಮಾಡಿಸಿರ್ತಾರೆ ಅಂಥ ಒಂದು ರೈತರಿಗೆ ತಮ್ಮ ಬೆಳೆಗಳು ಏನಾದರೂ ಹಾನಿಗೆ ಒಳಗಾದರೆ ಆವಾಗ ಆ ರೈತರು ಯಾವ ಮೊತ್ತಕ್ಕೆ ಪ್ರೀಮಿಯಮನ್ನು ಮಾಡಿಸಿರ್ತಾರೆ ಅನ್ನೋದರ ಆಧಾರದ ಮೇಲೆ ಬೆಳೆ ಸಮೀಕ್ಷೆಯನ್ನು ಮಾಡಿ ಅಂಥ ರೈತರಿಗೆ ಈ ಫಸಲ್ ಬಿಮಾ ಯೋಜನೆಯ ಹಣವನ್ನು ನೀಡ್ತಾರೆ. ಈಗ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಅನಿಸಿದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೇಂದ್ರ ಸರ್ಕಾರವು ರೈತರಿಗೆ ತುಂಬಾ ಸಿಹಿ ಸುದ್ದಿಯನ್ನು ನೀಡಿದೆ. ಬ್ಯಾಕ್ ಟು ಬ್ಯಾಕು ರೈತರಿಗೆ ತುಂಬ ಸಿಹಿ ಸುದ್ದಿಗಳನ್ನ ನೀಡ್ತಾ ಇದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ 3,200 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಇದರಿಂದ ದೇಶದ 30 ಲಕ್ಷ ರೈತರಿಗೆ ಅನುಕೂಲವಾಗ್ತಾ ಇದೆ. ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಡಿಜಿಟಲ್ ಮೂಲಕ ಹಣವನ್ನು ವರ್ಗಾವಣೆಯನ್ನು ಮಾಡ್ತಾ ಇದ್ದಾರೆ. ಬೆಳೆ ವಿಮಾ ಪರಿಹಾರವು ರೈತರ ಖಾತೆಗಳಿಗೆ ನೇರವಾಗಿ ಜಮೆಯಾಗುತ್ತೆ. ಈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಕೂಡ ಒದಗಿಸುತ್ತೆ. ದೇಶದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಈ ಒಂದು ಯೋಜನೆಯ ಹಣ ಕೇಂದ್ರ ಸರ್ಕಾರದಿಂದ ನೇರವಾಗಿ ನಿಮ್ಮ ಖಾತೆಗೆ ಬರೋದಿಲ್ಲ. ಬದಲಾಗಿ ವಿಮಾ ಕಂಪನಿಗಳಿಂದ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಸೇರಿ ನಿಮ್ಮ ಖಾತೆಗೆ ಹಣವನ್ನು ಜಮೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಈ ಒಂದು ವ್ಯವಹಾರದಲ್ಲಿ ಸ್ವಲ್ಪ ಗೋಲ್ಮಾಲ್ ಆದ್ರೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮತ್ತು ವಿಮಾ ಕಂಪನಿಗಳಿಗೆ ದಂಡವನ್ನು ಕೂಡ ಹಾಕ್ತೀವಿ ಅಂತ ಹೇಳಿದೆ. ಸ್ನೇಹಿತರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸೋಮವಾರ ಅಂದರೆ ಇಂದು ಈ ಯೋಜನೆಯಡಿ ಬೆಳೆಗಳಿಗೆ ಅಂದರೆ ರೈತರಿಗೆ ಬೆಳೆಗಳಿಗೆ ವಿಮಾ ಪರಿಹಾರವಾಗಿ ಹಣವನ್ನು ಡಿಜಿಟಲ್ ಮೂಲಕ ವರ್ಗಾವಣೆಯನ್ನು ಮಾಡ್ತಾ ಇದೆ. ರಾಜಸ್ಥಾನದ ಜುಮ್ದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಮತ್ತು ಕೇಂದ್ರ ಕೃಷಿ ರಾಜ್ಯ ಸಚಿವ ಭಗೀರಥ್ ಚೌಧರಿ ಮತ್ತು ರಾಜ್ಯ ಕೃಷಿ ಸಚಿವ ಕಿರೋಡಿ ಲಾಲ್ ಮೀನಾ ಅವರು ಭಾಗವಹಿಸಿದರು. ಈ ಒಂದು ಯೋಜನೆಯ ಹಣ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಬಿಡುಗಡೆಯಾಗಿದೆ ಅನ್ನೋದನ್ನು ನೋಡೋಣ. ದೊಡ್ಡ ಮೊತ್ತದ ಹಣ ಬಿಡುಗಡೆ ಆಗಿರುವಂತಹ ರಾಜ್ಯಗಳನ್ನು ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ. ಮಧ್ಯಪ್ರದೇಶದ ರೈತರಿಗೆ 1,156 ಕೋಟಿ ರೂಪಾಯಿ, ಹಾಗೆ ರಾಜಸ್ಥಾನದ ರೈತರಿಗೆ 1,121 ಕೋಟಿ ರೂಪಾಯಿ, ಛತ್ತೀಸ್ಗಢದ ರೈತರಿಗೆ 150 ಕೋಟಿ ರೂಪಾಯಿ ಮತ್ತು ಇನ್ನುಳಿದ ಎಲ್ಲ ರಾಜ್ಯಗಳಿಂದ ಒಟ್ಟಾರೆಯಾಗಿ 773 ಕೋಟಿ ರೂಪಾಯಿ, ಒಟ್ಟು 3,200 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ರಾಜ್ಯಗಳು ಏನಾದರೂ ಈ ಒಂದು ವಿಮೆ ಹಣವನ್ನು ರೈತರಿಗೆ ವಿತರಣೆ ಮಾಡೋದಕ್ಕೆ ತಡ ಮಾಡಿದರೆ ಅದಕ್ಕೆ ಏನು ದಂಡ, ಎಷ್ಟು ಪರ್ಸೆಂಟು ದಂಡವನ್ನು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲವಾಗಲಿ ಅಂತ ವಿಮಾ ಪರಿಹಾರವನ್ನು ತುಂಬಾ ಸುಲಭಗೊಳಿಸಿದೆ. ರಾಜ್ಯ ಸರ್ಕಾರ ಅಥವಾ ವಿಮಾ ಕಂಪನಿಗಳು ತನ್ನ ಪಾಲಿನ ಹಣವನ್ನು ರೈತರಿಗೆ ಕೊಡೋದಕ್ಕೆ ಏನಾದರೂ ತಡ ಮಾಡಿದರೆ ಅದಕ್ಕೆ 12% ದಂಡವನ್ನು ವಿಧಿಸಲಾಗುತ್ತೆ. ಅಂದರೆ ರೈತರು ಎಷ್ಟಕ್ಕೆ ವಿಮೆಯನ್ನು ಮಾಡಿಸಿರ್ತಾರೋ ಆ ಒಂದು ಮೊತ್ತಕ್ಕೆ ಅನುಗುಣವಾಗಿ 12% ದಂಡವನ್ನು ರಾಜ್ಯ ಸರ್ಕಾರ ಅಥವಾ ಈ ಒಂದು ವಿಮಾ ಕಂಪನಿಗಳಿಗೆ ಹಾಕುತ್ತೆ. ಈ ದಂಡದ ಮೊತ್ತವೂ ಕೂಡ ರೈತರಿಗೆ ಸಿಗುತ್ತೆ. ಸ್ನೇಹಿತರೆ, ಇದು ತುಂಬ ನಿಮಗೆ ನೆನಪಲ್ಲಿ ಇಟ್ಕೋಬೇಕು. ವಿಮಾ ಕಂಪನಿಗಳು ಅಥವಾ ರಾಜ್ಯ ಸರ್ಕಾರದಿಂದ ರೈತರಿಗೆ ಹಣ ಬರೋದು ನಿಧಾನ ಆದರೆ 12% ದಂಡವನ್ನು ಹಾಕುತ್ತೆ. ಆ ದಂಡದ ಮೊತ್ತವೂ ಕೂಡ ರೈತರ ಖಾತೆಗೆ ಸೇರಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, 2016ರಲ್ಲಿ ಫಸಲ್ ಬಿಮಾ ಯೋಜನೆ ಪ್ರಾರಂಭವಾದಾಗಿನಿಂದ 35,864 ಕೋಟಿ ರೂಪಾಯಿಯಷ್ಟ ರೈತರು ಪ್ರೀಮಿಯಮನ್ನು ಮಾಡಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಎಷ್ಟು ಪರಿಹಾರ ರೈತರಿಗೆ ಸೇರಿದೆ ಅಂತ ನೋಡೋದಾದರೆ 1.83 ಲಕ್ಷ ಕೋಟಿ ರೂಪಾಯಿ. ಸ್ನೇಹಿತರೆ, ರೈತರು ಕಟ್ಟಿದ ಪ್ರೀಮಿಯಂಗಿಂತ ಸರಾಸರಿ ನೋಡೋದಾದರೆ 5 ಪಟ್ಟು ಹೆಚ್ಚು ಪರಿಹಾರವನ್ನು ರೈತರಿಗೆ ನೀಡಲಾಗಿದೆ. ಸ್ನೇಹಿತರೆ, ಇದರಲ್ಲೇ ಗೊತ್ತಾಗುತ್ತೆ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ರೈತರ ಪರವಾಗಿ ಎಷ್ಟು ಕೆಲಸಗಳನ್ನ ಮಾಡ್ತಿದೆ, ಎಷ್ಟು ಯೋಜನೆಗಳನ್ನ ರೂಪಿಸ್ತಾ ಇದೆ ಅಂತ. ರೈತರು ಕಟ್ಟಿರುವಂತಹ ಅಮೌಂಟ್ ಇದುವರೆಗೂ ಕೂಡ 35,864 ಕೋಟಿ ರೂಪಾಯಿ ಆಗಿದ್ದರೆ ಅದಕ್ಕೆ ಪರಿಹಾರವಾಗಿ ಎಲ್ಲ ರೈತರಿಂದ ಸೇರಿ ರೈತರ ಖಾತೆಗೆ ಸೇರಿರೋದು ಮಾತ್ರ 1.83 ಲಕ್ಷ ಕೋಟಿ ರೂಪಾಯಿ. ಸ್ನೇಹಿತರೆ, ನೀವು ಯಾರೆಲ್ಲ ಈ ಒಂದು
ಫಸಲ್ ಬಿಮಾ ಯೋಜನೆಯನ್ನು ಮಾಡಿಸಿರ್ತೀರ, ಅದರ ಪ್ರೀಮಿಯಮನ್ನು ತೊಗೊಂಡಿರ್ತೀರ, ಅಂಥವರಿಗೆ ಮಾತ್ರ ಈ ಒಂದು ಯೋಜನೆಯ ಹಣ ಸಿಗುತ್ತೆ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ಯೋಜನೆಯ ಹಣ ಬೇಕು ಅಂದರೆ ಯಾರೆಲ್ಲ ಇದುವರೆಗೂ ಮಾಡಿಸಿಲ್ವೋ ಅಂಥವರು ದಯವಿಟ್ಟು ನಿಮ್ಮ ಗ್ರಾಮದ ಕ್ಷೇತ್ರದ ಕೃಷಿ ಅಧಿಕಾರಿಗಳನ್ನ ಮೀಟ್ ಮಾಡಿ ನೀವು ಅದನ್ನು ಮಾಡಿಸ್ಬೋದು ಸ್ನೇಹಿತರೆ. ನಿಮಗೇನಾದ್ರು ಬೆಳೆ ಹಾನಿ ಆದರೆ ಮಾತ್ರ ಈ ಒಂದು ಪ್ರೀಮಿಯಮ್ನ ಹಣ ಬರುತ್ತೆ ನಿಮಗೆ. ಅಂದರೆ ಎಷ್ಟು ಬೆಳೆ ನಾಶ ಆಗಿದೆ ಅಂದ್ಬಿಟ್ಟು ಅದನ್ನು ಅಳತೆ ಮಾಡ್ತಾರೆ. ಅಳತೆ ಮಾಡಿ ಸಮೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗೆ ಹಣವನ್ನು ಹಾಕ್ತಾರೆ ಸ್ನೇಹಿತರೆ. ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಯಾರೆಲ್ಲ ಈ ಒಂದು ಪ್ರೀಮಿಯಮನ್ನು ತೊಗೊಂಡಿರ್ತೀರ, ಯಾರೆಲ್ಲ ಈ ಒಂದು ವಿಮೆಯನ್ನು ಮಾಡಿಸಿರ್ತೀರ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದನ್ನು ತಡೆಯೋದಕ್ಕೆ ಆಗಲ್ಲ. ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ಅದರಲ್ಲೂ ಏನಾದರೂ ವಿಮಾ ಕಂಪನಿಗಳು ನಿಮಗೆ ಹಣವನ್ನು ಕೊಡೋದಕ್ಕೆ ನಿಧಾನ ಆಯಿತು ಅಂತಂದರೆ ನೀವು ಅದಕ್ಕೆ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಆವಾಗ ನಿಮಗೆ 12% ದಂಡವನ್ನು ಸೇರಿಸಿ ನಿಮಗೆ ಹಣವನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಇದಿಷ್ಟು ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತಹ ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ಇನ್ಫಾರ್ಮೇಷನ್ನು ಬೇರೆ ರೈತರುಗಳಿಗೂ ತಲುಪಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಧನ್ಯವಾದಗಳು.